ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನೋಡ್ತಿದ್ದೀರಾ ನಮ್ಮ ಅಪ್ಪಾಜಿಯವರ ತೋಟ ಚೆನ್ನಾಗಿದ್ರೆ ಲೈಕ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಓಕೆನಾ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಕಣ್ರಿ. ನನಗೆ ಇವತ್ತು 33 ಮೆಂಬರ್ಸ್ ಸಬ್ಸ್ಕ್ರೈಬ್ ಆಗ್ಯಾರೆ. ಅವ್ರಿಗೆಲ್ಲರೂ ತುಂಬ ತುಂಬ ಥ್ಯಾಂಕ್ಸ್. ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತೋಟ ನಮ್ಮ ಫುಲ್ಲು ಈ ಗ್ರೀನಾಗಿದೆ. ಈ ತೋಟನ ಬಿಟ್ಟು ಹೋಗೋ ಮನಸ್ಸೇ ಬರಲ್ಲ. ಯಾರಿಗಾದ್ರೂ ಬಂದರೆ ಸಿಟಿಯಿಂದ ಬಂದರೆ ಎಷ್ಟು ಇಷ್ಟಪಡ್ತಾರೆ ಅಂದರೆ ಇಂಥ ತಂಪಾದ ಪ್ಲೇಸ್ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾರೆ. ಹಾಗೆ ನೋಡಿ ನಮ್ಮ ತೋಟದಲ್ಲಿ ಎಲೆ ಮತ್ತು ಅಡಿಕೆ ಮತ್ತು ತೆಂಗಿನಕಾಯಿ, ಹಣ್ಣುಗಳು ಅಂದರೆ ಹಲಸಿನ ಹಣ್ಣು, ಈ ಥರ ನೋಡಿ ಹಲಸಿನ ಗಿಡ. ಇದು ಸುಮಾರು ವರ್ಷದಿಂದ ಹಾಕಿರೋದು ಹಳೆ ಗಿಡ, ಆದ್ರೂ ಬಿಡುತ್ತೆ ನೋಡಿ. ಚೆನ್ನಾಗಿದೆಯಾ? ಚೆನ್ನಾಗಿದ್ದರೆ ಲೈಕ್ ಮಾಡಿ, ಓಕೆನಾ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸುತ್ತ ನಮ್ಮ ಮನೆ ಸುತ್ತಲೂ ಫುಲ್ಲು ತೋಟನೇ ಇರೋದು. ಏನು ಬೇರೆದೇನು ಬೆಳೀತಾರೆ, ಬಟ್ ಈ ಪ್ಲೇಸಲ್ಲಿ ಏನು ಬೆಳೆಯಲ್ಲ, ಬರೀ ಫುಲ್ಲು ಎಲ್ಲ ಸುತ್ತು ಈ ಕಡೆ ನೋಡಿದ್ರು ತೋಟನೇ ಕಾಣೋದು. ಹಾಗಾಗಿ ಎಲ್ಲ ಫುಲ್ಲು ತೋಟನೇ. ಬೇರೆ ಕಡೆ ಮಾತ್ರ ನಮ್ಮ ಮನೆ ಪಕ್ಕದವರೆಲ್ಲ ಬೇರೆ ಫಸಲಿಕ್ತಾರೆ, ಬಟ್ ನಾವು ಮಾತ್ರ ಫುಲ್ಲೆಲ್ಲ ತೋಟನೇ ಇರೋದು ನಮ್ಮದು, ಅಪ್ಪಾಜಿಯವ್ರದ್ದು. ನೋಡಿ ಹಳಸಲೆ ಹಣ್ಣು, ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ ಸ್ವಲ್ಪ, ಓಕೆನಾ. ನಮ್ಮ ಕಡೆ ಹಳಸಲೆ ಹಣ್ಣು ಅಲ್ಲ, ಹಳಸಲೆ ಹಣ್ಣು, ಹಲಸಿನ ಮೂಡೆ ಅಂತಾರೆ, ಓಕೆನಾ. ಇಷ್ಟ ಆದರೆ ಲೈಕ್ ಮಾಡಿ.